ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ಕಳೆದ 4 ತಿಂಗಳ ಹಿಂದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರು ಖುದ್ದಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ವೇತನ ಬಡವಾಡೆ ಮಾರ್ಗವಾಗಿ ಸುಮಾರು 1 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಎಂದು ಪತ್ರಿಕಾ ಹೇಳಿಕೆ ನೀಡಿದರು. ಅದರಂತೆ 1 ತಿಂಗಳ ನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯು ಪ್ರಕರಣ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ಶರಣು ಹೋಗಾರ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸಲು ಪ್ರಕ್ರಿಯೆ ಪ್ರಾರಂಭಿಸಲು ಒತ್ತಾಯಿಸಿದರು. ಯಾವುದೇ ಕ್ರಮವಾಗಿಲ್ಲವೆಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯ ಸಂಚಾಲಕ ಎಂಬಿ ಸಜ್ಜನ್ ಒತ್ತಾಯಿಸಿದರು. ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 2.5 ತಿಂಗಳು ಕಳೆದರೂ ಅಪರಾಧಿಯ ವಿರುದ್ಧ ವಿಶ್ವವಿದ್ಯಾಲಯವು ಯಾವುದೇ ಕ್ರಮವಾಗಿಲ್ಲ. ಒಂದು ವಿಶ್ವಸನೀಯ ಮೂಲಗಳ ಪ್ರಕಾರ ಪ್ರಕರಣದ ಕುರಿತು ವಿವಿ ಸಿಂಡಿಕೇಟ್ ತನಿಖಾ ಸಮಿತಿ ರಚಿಸಿ ತಪ್ಪಿತಸ್ಥನನ್ನು ಅವ್ಯವಹಾರ ಮಾಡಿರುವುದು ಕಂಡು ಬಂದಿದೆ. ಆದರೆ ತಪ್ಪಿತಸ್ಥನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಿಸಲು ವಿಶ್ವವಿದ್ಯಾಲಯ ವಿಫಲವಾಗಿದೆ. ಅಧಿಕಾರಿಗಳು ಕ್ರಮ ಜರುಗಿಸಲು ಮೀನಾಮೇಷ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪೊಲೀಸ್ ಕಮಿಷನರ್ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಒಂದೇಳಿ ನಿಜವಾಗಿದ್ದರೆ. ಇನ್ನೊಂದು ಏನಂದರೆ, ಪೊಲೀಸ್ ಕಮಿಷನರ್ಗೆ ನಾನು ಬರ್ದೀನಿ ಅಂತೇಳಿ ಅವರು ಒಂದು ತೋರಿಸ್ತಾರೆ. ಪೊಲೀಸ್ ಕಮಿಷನರ್ಗೆ ಬರೆದ್ರೆ ಪೊಲೀಸ್ ಕಮಿಷನರ್ ಅಂತೂ ಭಾಳ ನನಗೆ ತಿಳಿದ ಮಟ್ಟಿಗೆ ಒಂದು ಪಂಕ್ಚುವಲ್ ಇದ್ದಾರೆ. ಅವರು ಒಂದು ದಕ್ಷ ಒಬ್ಬ ಕಮಿಷನರ್ ಇದ್ದಾರೆ ನನ್ನ ಒಂದು ನಂಬಿಕೆ. ಅದೇ ಶರಣಪ್ಪ ಅವರು ಆ ಥರ ಒಂದು ಬಂದಿದ್ದಂಥ ಕಾಂಪ್ಲೇಂಟನ್ನು ಮುಚ್ಚಿ ಇಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಬಟ್ ಇದೆಲ್ಲ ನೋಡಿದ್ರೆ ಈ ಹಗರಣ ಏನಿದೆ, ಯೂನಿವರ್ಸಿಟಿ ಹಗರಣ, ಇದರಲ್ಲಿ ಭಾಳ ದೊಡ್ಡ ದೊಡ್ಡ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ. ಪವರ್ಫುಲ್ ಪರ್ಸನ್ಸ್, ಪವರ್ಫುಲ್ ಫೋರ್ಸಸ್ ಇದನ್ನು ಮುಚ್ಚಾಕಲಿಕ್ಕೆ, ಇದು ಹೊರಗೆ ಬರಲಾರ್ದಂಗೆ ಭಾಳ ದೊಡ್ಡ ದೊಡ್ಡ ಕೈಗಳು ಒಂದು ಏನು ಇದ್ರ ಹಿಂದೆ ಕೆಲಸ ಮಾಡ್ತಾ ಇದ್ದಾವೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಪೊಲೀಸ್ ಕಮಿಷನರು ಏನೂ ಮಾಡೋದಿಲ್ಲ, ಪೊಲೀಸ್ ಸ್ಟೇಷನ್ನವರು ಕಂಪ್ಲೇಂಟ್ ತೊಗೊಳ್ಳೋದಿಲ್ಲ. ಅಂದರೆ ಎಂತೆಂಥವರೆಲ್ಲ ಇದರಲ್ಲಿ ಇದ್ದಾರೆ ಅನ್ನೋದು ಗುಮಾನಿ ಬರ್ತದೆ. ಹಿಂದೆ ಆಗಿ ಹೋದಂಥ ದೊಡ್ಡ ದೊಡ್ಡ ಆಫೀಸರ್ಗಳು ಇರ್ಬೋದು, ಅಥವಾ ಅದರೊಂದು ರಿಂಗ್ ಇರ್ಬೋದು ಇದ್ರ ಹಿಂದೆ. ಇದಕ್ಕೆ ವಿಶ್ವವಿದ್ಯಾಲಯದ ಕುಲಪತಿಗಳು ಇವತ್ತು ಒಬ್ಬ ಮೂಕ ಪ್ರೇಕ್ಷಕರಾಗಿ ಕುಳಿತಿದ್ದಾರೆ. ನಾನು 1994ರಲ್ಲಿ ನಾನು ಅಲ್ಲಿ ಯೂನಿಯನ್ ಲೀಡರ್ ಇದ್ದೆ, ಎಂಪ್ಲಾಯೀಸು. ಅಲ್ಲಿ ಒಬ್ಬ ಕುಲಪತಿ ನನಗೆ ಚೇಂಬರ್ನಲ್ಲಿ ಕರೆಸಿ ನಿನಗೆ ಫಿನಿಷ್ ಮಾಡ್ತೀನಿ ಅಂತೇಳಿ ಹೇಳಿದ್ರು. ಹಿಂಗೆ ಒಂದು ಇದು ತೊಗೊಂಡು, ಏನು ಟೇಬಲ್ ಇದು ಇರ್ತಲ್ಲ, ಅದು ಗ್ಲಾಸಿಂದ ಇದು ವೇಟ್, ಪೇಪರ್ ವೇಟ್, ನಿನಗೆ ಖಲಾಸ್ ಮಾಡ್ತೀನಿ ಅಂತ ಹೇಳಿದರು. ಅವಾಗ ನಾನು ನೇರವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪೊಲೀಸ್ ಠಾಣೆಗೆ ಹೋಗಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ನ ಫೈಲ್ ಮಾಡಿದ್ದೆ. FIR ಆಯಿತು. ನಾನೊಬ್ಬ ಒಬ್ಬ ನೌಕರ್. ಇವರು ಒಬ್ಬ ರಿಜಿಸ್ಟ್ರ್ ಆಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ತೊಗೊಳ್ಳೋದಿಲ್ಲ ಅಂದರೆ ಇದು ತುಂಬ ಭಾಳ ವಿಷಾದಕರವಾದ ಸಂಗತಿ ಇದೆ. ಇದ್ರ ಹಿಂದೆ ಭಾಳ ಶಕ್ತಿಗಳು ಕೆಲಸ ಮಾಡ್ತಾಯಿದ್ದಾವೆ. ಇದು ಹೊರಗೆ ಬರಬಾರ್ದು ಅಂತೇಳಿ. ಇದು ಹೊರಗೆ ಬಂದರೆ ಭಾಳ ದೊಡ್ಡ ದೊಡ್ಡ ಕುಳಗಳು ಅವನಿಗೆ ಅರೆಸ್ಟ್ ಮಾಡಿದ್ರೆ ಅವ್ನು ಬಾಯಿ ಬಿಡ್ತಾನೆ ಅಂಥೇಳಿ ಅವನಿಗೆ ಫ್ರೀಯಾಗಿ ತಿರುಗಾಡ್ತಾ ಇದ್ದಾನೆ. ಗುಲ್ಬರ್ಗಾ ಸಿಟಿಯಲ್ಲಿ ಒಂದು ಯಾವುದೋ ಸ್ಟೋರ್ ಓಪನ್ ಮಾಡಿಕೊಂಡು ಸಾಕಷ್ಟು ಹಣ ಇದೆ ಅವನ ಹತ್ರ. ಈ ಥರದೊಂದು ಏನು ಇದೆ, ಇದ್ರ ಬಗ್ಗೆ ಮಾನ್ಯ ಕುಲಾಧಿಪತಿಗಳು, ಗವರ್ನರ್ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ಒಂದು ಯೂನಿವರ್ಸಿಟಿ ಆ್ಯಕ್ಟ್ನಲ್ಲಿ ಅವ್ರಿಗೇನು ಅಧಿಕಾರ ಇದೆ, ಇಂಥ ದುರ್ವ್ಯವಹಾರ ಆದರೆ ಸ್ವತಃ ಅವರೇನೇ ಇಂಟರ್ವ್ಯೂನ್ ಆಗಿ ಒಂದು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದಾರೆ. ಹಲವಾರು ಯೂನಿವರ್ಸಿಟಿಗಳಲ್ಲಿ ಆಗಿದೆ. ಫಾರ್ ಎಕ್ಸಾಂಪಲ್, BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು
ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.